Axis Bank presents Cyber Kote. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಸೈಬರ್ ಕೋಟೆ. ನಾನು ರಾಹುಲ್ ದಯಾಳ್. ನಾವೀಗ ನಿಮಗೆ ಹೇಳ್ತಾ ಇರೋದು ಒಬ್ಬ ಟೆಕ್ಕಿಯ ಕಥೆ. ಆತ ತುಂಬಾನೇ ಬ್ರಿಲಿಯಂಟ್. ಸ್ಕೂಲು, ಕಾಲೇಜು ಎಲ್ಲ ಸ್ಟೇಜ್ನಲ್ಲೂ ಅವನು ಟಾಪರ್ ಆಗಿದ್ದ. ಕೆಲಸದಲ್ಲೂ ಅಷ್ಟೇ ತುಂಬಾ ಚಾಣಾಕ್ಷ. ಹೇಳಿ ಕೇಳಿ ಸಾಫ್ಟ್ವೇರ್ ಇಂಜಿನಿಯರ್ ಬೇರೆ. ಸ್ಯಾಲ್ರಿ ಕೂಡ ಚೆನ್ನಾಗೇ ಇತ್ತು. ಇನ್ಫ್ಯಾಕ್ಟ್ ದಿಗಂತ್ ಫೈನಾನ್ಷಿಯಲಿ ಡಿಸಿಪ್ಲಿನ್ಡ್ ಆಗಿದ್ದ. ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡೋ ಜಾಯಮಾನದವನಲ್ಲ ಈ ದಿಗಂತ್. ಇಷ್ಟೆಲ್ಲ ಬ್ರಿಲಿಯಂಟ್ ಇದ್ರು ಈತ ಸುದ್ದಿ ಆಗಿತ್ತು ಹಣ ಕಳ್ಕೊಂಡಿದ್ದಕ್ಕೆ. ಅಂದರೆ ನೀವು ನಂಬಲೇಬೇಕು, ಅದು ಇಲ್ಲಿವರೆಗೂ ನೀವು ಕೇಳಿರದ ವಿನೂತನ ಸ್ಟೈಲ್ನಲ್ಲಿ. ಅ ಡಿಫರೆಂಟ್ ಸ್ಟೈಲ್ ವಿಚ್ ಯು ಹ್ಯಾವ್ ನೆವರ್ ಹರ್ಡ್. ಅವತ್ತು ಸೋಮವಾರ. IT ಜನರಿಗೆ ಈ ಮಂಡೇ ಬ್ಲೂಸ್ ಜಾಸ್ತಿನೇ ಇರುತ್ತೆ. ವೀಕೆಂಡ್ ರಜೆ ಆದಮೇಲೆ ಯಾಕೋ ಆಫೀಸ್ಗೆ ಹೋಗೋಕೆ ಬೇಜಾರು, ಮೈಂಡ್ ಇನ್ನೂ ರೆಸ್ಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಂತೆ ತಕ್ಷಣ ಟುಡೇ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಮೇಲ್ ಹಾಕ್ಬಿಡ್ತಾರೆ. ದಿಗಂತ್ ಕೂಡ ಅವತ್ತು ಅದನ್ನೇ ಮಾಡಿದ್ರು. ಮನೆಯಲ್ಲಿ ಕೂತ್ಕೊಂಡೆ ಕೆಲಸ ಮಾಡೋಕೆ ದಿಗಂತ್ ಶುರು ಮಾಡ್ತಾನೆ. ಈ ನಡುವೆ ಲಂಚ್ ಬ್ರೇಕ್ ಮುಗಿಸ್ಕೊಂಡು ಬ್ಯಾಲೆನ್ಸ್ ಕೆಲಸ ಮುಗಿಸಿ ಲ್ಯಾಪ್ಟಾಪ್ನ ಸ್ವಿಚ್ ಆಫ್ ಮಾಡೋಣ ಅಂತ ದಿಗಂತ್ ಪ್ಲ್ಯಾನ್ ಮಾಡ್ತಾ ಇದ್ದಂಗೆ ಅವನ ಫೋನ್ ರಿಂಗ್ ಆಯಿತು. ಫೋನ್ ಎತ್ ನೋಡಿದ್ರೆ ಅನ್ನೋನ್ ನಂಬರ್. ರಿಸೀವ್ ಮಾಡೋದಾ ಬೇಡವಾ ಇದೇ ಥರದ ಒಂದು ಕನ್ಫ್ಯೂಷನ್ ಮೈಂಡ್ಸೆಟ್ನಲ್ಲೇ ದಿಗಂತಿದ್ದ. ಕೊನೆಗೇನು ಮಾಡ್ದ? ರಿಸೀವ್ ಮಾಡ್ದ. ಆ ಕಡೆಯಿಂದ ಗುಡ್ ಆಫ್ಟರ್ನೂನ್ ಸರ್ ಅಂತ ಹೇಳ್ದವನೆ, ಸರ್ ನಿಮಗೆ ನಮ್ಮ ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದ್ದೀವಿ, ನಿಮ್ಮ ರಿವಾರ್ಡ್ ಪಾಯಿಂಟ್ಸ್ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಿಮಗೆ ಒಂದು ಮೊಬೈಲ್ ಜೊತೆಗೆ ಕ್ರೆಡಿಟ್ ಕಾರ್ಡ್ನು ನಿಮ್ಮ ಮನೆಗೆ ನಾವು ಪಾರ್ಸಲ್ ಮಾಡ್ತೀವಿ ಅಂತ ಹೇಳ್ದ. ಈ ವಿಷಯ ಕೇಳಿ ದಿಗಂತ್ಗೆ ಮೊದಲು ಇದೇನಪ್ಪ ಅಂತ ಅನ್ನಿಸ್ತು. ಬಟ್ ಫೋನ್ ಮಾಡಿದವನು ಬ್ಯಾಂಕ್ ಪ್ರೊಸೀಜರ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಸ್ಟೈಲ್ಗೇನೆ ದಿಗಂತ್ಗೆ ನಂಬಿಕೆ ಬಂದ್ಬಿಟ್ಟಿತ್ತು. ಫೋನ್ ಕಟ್ ಆಗೋಷ್ಟರಲ್ಲಿ ದಿಗಂತ್ಗೆ ಒಂದು ಮೇಲ್ ಕೂಡ ಬರುತ್ತೆ. ಮುಂದಿನ ಪ್ರೊಸೀಜರ್ ಈ ಥರ ಇರುತ್ತೆ, ಬೆಸ್ಟ್ ಆಫರ್ ಇದೆ ನೋಡಿ ಅಂತ ಒಂದು ಫುಲ್ ಡೀಟೇಲ್ಡ್ ಮೇಲ್ ಬಂದಿತ್ತು. ದಿಗಂತ್ ಇದನ್ನೆಲ್ಲ ನಂಬೋಕೆ ಕಾರಣ ಅದೊಂದು ಇಂಟರ್ನ್ಯಾಷನಲ್ ಬ್ಯಾಂಕ್ನ ಮೇಲ್. ಕಾಲ್ ಮಾಡಿದವನು ಕೂಡ ಆ ಬ್ಯಾಂಕ್ ಹೆಸರನ್ನ ಮೆನ್ಷನ್ ಮಾಡ್ದ. ಈ ಕಾಲ್ ಜೊತೆಗೆ ಈ ಮೇಲ್ ನೋಡಿದ್ಮೇಲೆ ದಿಗಂತ್ ನೋಡೋಣ ಬಿಡು ಅಂತ ಸುಮ್ಮನಾಗಿದ್ದ. ಬಟ್ ಅವನಿಗೆ ಒಂದು ಸಣ್ಣ ನಂಬಿಕೆ ಅಂತೂ ಬಂದಿತ್ತು. ಅವತ್ತು ಡಿಸೆಂಬರ್ 3, 2024. ಈ ಕಾಲ್ ಬಂದು ಜಸ್ಟ್ ಒಂದಿನ ಆಗಿತ್ತಷ್ಟೇ. ದಿಗಂತ್ ಮನೆಗೆ ಒಂದು ಪಾರ್ಸೆಲ್ ಬರುತ್ತೆ. ಇದೇ ಪಾರ್ಸೆಲ್ ಮುಂದೆ ದಿಗಂತ್ ಲೈಫ್ನ ಅಲ್ಲೋಲ ಕಲ್ಲೋಲ ಮಾಡೋದು. ನನ್ನ ಲೈಫಲ್ಲೇ ಅಂದರೆ ಟೆಕಿ ಲೈಫಲ್ಲೇ ಈ ರೀತಿ ಆಗುತ್ತೆ ಅನ್ನೋ ಸಣ್ಣ ಸುಳಿವು ಕೂಡ ದಿಗಂತ್ಗೆ ಕೊನೆವರೆಗೂ ಬರಲೇ ಇಲ್ಲ. ಅವನಿಗೆ ಪಾರ್ಸೆಲ್ ಯಾರು ಕಳಿಸಿದ್ರು, ಪಾರ್ಸೆಲ್ ಏನಿದೆ ಅನ್ನೋ ಕುತೂಹಲ ಅಷ್ಟೇ. ಪಾರ್ಸೆಲ್ ಮೇಲೆ ಆ ದೊಡ್ಡ ಬ್ಯಾಂಕ್ನ ಹೆಸರಿತ್ತು. ಅದನ್ನು ಓದ್ದಂತಹ ದಿಗಂತ್ ಸ್ವಲ್ಪ ಬೆರಗಾದ. ಪರವಾಗಿಲ್ವೇ, ಹೇಳ್ದಂಗೆ ಪಾರ್ಸೆಲ್ ಸೆಂಡ್ ಮಾಡಿಬಿಟ್ಟಿದ್ದಾರೆ ಅಂತ ಫುಲ್ ಖುಷಾದ. ಹೇಳಿ ಕೇಳಿ ಫ್ರೀ ಫೋನ್ ಬೇರೆ, ಯಾರು ಬಿಡ್ತಾರೆ ಅನ್ನೋ ಮೈಂಡ್ಸೆಟ್ನಲ್ಲಿ ದಿಗಂತಿದ್ದ. ಆದ್ರೂ ದಿಗಂತ್ ಕನ್ಫ್ಯೂಷನ್ನಲ್ಲೇ ಇದ್ದ. ಇದೇನಪ್ಪ, ಫ್ರೀಯಾಗಿ ನನಗೆ ಬ್ರ್ಯಾಂಡ್ ನ್ಯೂ ಮೊಬೈಲೇ ಕಳಿಸ್ಬಿಟ್ಟಿದಾರಲ್ಲ, ನಾನೇನು ಅಷ್ಟೊಂದು ಸ್ಪೆಷಲ್ಲ. ಬ್ಯಾಂಕ್ ಅವರು ಈ ಥರ ಗಿಫ್ಟ್ ಕಲ್ಚರ್ನ ಯಾವಾಗ ಶುರು ಮಾಡಿದ್ರು ಅನ್ನೋ ಒಂದು ಗೊಂದಲ ಅವನಲ್ಲಿತ್ತು. ಯಾಕೆ ಅಂತಂದರೆ ಅವನಿಗೆ ಬಂದಿದ್ದು ಹೊಸ MI 13 ಮೊಬೈಲ್. ಮೋಸ್ಟ್ಲಿ ನನ್ನ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೋದು, ಜೊತೆಗೆ ರಿವಾರ್ಡ್ ಪಾಯಿಂಟ್ಸ್ ಕೂಡ ಚೆನ್ನಾಗಿರೋದಕ್ಕೆ ನನಗೆ ಈ ಥರ ಫೋನ್ ಕೊಟ್ಟಿರಬಹುದು ಅಂತ ಅವ್ನು ಸುಮ್ಮನಾಗಿದ್ದ. ಫೋನ್ ಬಾಕ್ಸ್ ನೋಡಿದ್ರೆ ಹೊಳಿತಾ ಇದೆ. ದಿಗಂತ್ ಮನಸ್ಸು ಅಷ್ಟೇ ಫುಲ್ ಖುಷಿಯಾಗ್ಬಿಟ್ಟಿದೆ. ಇದೇ ಬಾಕ್ಸ್ನಲ್ಲಿ ಒಂದು ಇನ್ಸ್ಟ್ರಕ್ಷನ್ ಶೀಟ್ ಕೂಡ ಇತ್ತು. ಆ ಸೂಚನೆ ಹಿಂದೆ ಇದ್ದಿದ್ದು ಭಯಾನಕ ಖದೀಮತನದ ತಂತ್ರ
ಆ್ಯಂಡ್ ಷಡ್ಯಂತ್ರ. ಅದೇ ಸಿಮ್ ಕಾರ್ಡ್ ಇನ್ಸ್ಟ್ರಕ್ಷನ್. ಹೊಸ ಫೋನ್ ಬಂದ್ಮೇಲೆ ಸಿಮ್ ಕಾರ್ಡ್ ಹಾಕೋಕೆ ದಿಗಂತ್ ಏನ್ ಮಾಡ್ತಾನೆ ಅಂದ್ರೆ ಆರಂಭದಲ್ಲಿ ಸ್ವಲ್ಪ ಹಿಂಜರಿತಾನೆ. ಆದರೆ ಆಗಲೇ ಫೋನ್ ಮಾಡಿದ್ನಲ್ಲ ಬ್ಯಾಂಕ್ ಸಿಬ್ಬಂದಿ ಅಂತ ಹೇಳ್ಕೊಂಡು ಅವನೇನ್ ಮಾಡ್ತಾನೆ, ಫೋನ್ನಲ್ಲಿ ಎಲ್ಲ ವಿಚಾರವನ್ನ ಹೇಳ್ತಾನೆ. ಹೊಸ ಫೋನ್ಗೆ ಕಾರ್ಡ್ ಹಾಕಬೇಕು, ಇದು ಸೆಕ್ಯೂರಿಟಿ ಪ್ರೋಸೆಸ್, ಇದು ನೀವು ಮಾಡಲೇಬೇಕು ಸರ್ ಅಂತ ಆಗ ಬ್ಯಾಂಕ್ ಸಿಬ್ಬಂದಿ ಅಂತ ಹೇಳ್ಕೊಂಡಿದ್ದಂತಹ ವ್ಯಕ್ತಿ ಕಾಲ್ ಮಾಡಿದಾಗ ಹೇಳಿದ್ದ. ಹಾಗಾಗಿನೇ ದಿಗಂತ್ ಹಿಂದೆ ಮುಂದೆ ನೋಡದೆ ಸಿಮ್ ಕಾರ್ಡ್ನ ಇನ್ಸ್ಟಾಲ್ ಮಾಡ್ತಾನೆ. ಆರಂಭದಲ್ಲಿ ಎಲ್ಲ ನಾರ್ಮಲ್ ಆಗಿ ಫೋನ್ನಲ್ಲಿ ಯಾವುದೇ ಥರದ ಥ್ರೆಟ್ ಆ್ಯಪ್ಗಳಿರಲಿಲ್ಲ, ಯಾವುದೇ ರೀತಿಯ ಸಂಶಯಾಸ್ಪದ ಕರೆಗಳು ಕೂಡ ಬರಲಿಲ್ಲ. ಆದರೆ ದಿಗಂತ್ಗೆ ಯೋಚನೆ ಯಾವಾಗ ಶುರುವಾಗಿದ್ದು ಅಂತಂದ್ರೆ ಸ್ವಲ್ಪ ದಿನಗಳಾದ್ಮೇಲೆ. ಯಾಕಂದ್ರೆ ಅವನ ಕ್ರೆಡಿಟ್ ಕಾರ್ಡ್ ಕೊನೆಗೂ ಸಿಗ್ಲೇ ಇಲ್ಲ. ಕ್ರೆಡಿಟ್ ಕಾರ್ಡ್ ಬಗ್ಗೆ ಅಪ್ಡೇಟ್ಸ್ ಕೊಡೋಕ್ಕಾಗ್ಲಿ ಅಥವಾ ಅದ್ರ ಬಗ್ಗೆ ವಿಚಾರಿಸೋಕ್ಕಾಗ್ಲಿ ಯಾವುದೇ ಫೋನ್ ಕಾಲ್ಗಳು ಕೂಡ ಇವನಿಗೆ ಬರಲಿಲ್ಲ. ಹಾಗೆ ನೋಡಿ ದಿಗಂತ್ ಎದೆಯಲ್ಲಿ ಸ್ವಲ್ಪ ಮಟ್ಟಿಗೆ ಢವಢವ ಅನ್ನೋಕೆ ಶುರುವಾಯಿತು. ಏನಾಗ್ತಾ ಇದೆ ಅಂತ ಅವನ ಮನಸ್ಸು ಮೆಲ್ಲಕ್ಕೆ ಕೇಳೋಕೆ ಶುರು ಮಾಡಿತು. ಅವತ್ತು ಡಿಸೆಂಬರ್ 6, 2024. ಕ್ರೆಡಿಟ್ ಕಾರ್ಡ್ ಯಾಕಿನ್ನೂ ಬಂದಿಲ್ಲ ಅಂತ ಹೇಳಿ ದಿಗಂತ್ ಏನ್ ಮಾಡ್ತಾನೆ, ವಿಚಾರಿಸೋಕೆ ಅಂತ ಬ್ಯಾಂಕ್ಗೆ ಹೋಗ್ತಾನೆ. ಸೀದಾ ಆ ಬ್ರಾಂಚ್ಗೆ ಹೋಗ್ತಾನೆ. ಬ್ಯಾಂಕ್ ಸಿಬ್ಬಂದಿ ಹತ್ರ ಹೋಗಿ ನನಗೆ ಕ್ರೆಡಿಟ್ ಕಾರ್ಡ್ ಕೊಡ್ತೀನಿ ಅಂತ ಫೋನ್ ಬಂದಿತ್ತು, ಒಂದು ಫೋನ್ ಕೂಡ ಪಾರ್ಸಲ್ ಮಾಡಿದ್ರು, ಬಟ್ ಇಲ್ಲಿವರೆಗೂ ನನ್ನ ಕ್ರೆಡಿಟ್ ಕಾರ್ಡ್ ಸಿಕ್ಕೇ ಇಲ್ವಲ್ಲ, ಯಾಕೆ ಅಂತ ಕಂಪ್ಲೇಂಟ್ ಮಾಡ್ದ. ಆಗ ಈ ಬ್ಯಾಂಕ್ ಸಿಬ್ಬಂದಿಗೆ ಸ್ವಲ್ಪ ಡೌಟ್ ಬಂತು. ಅವ್ರು ಏನು ಹೇಳಿದ್ರು ಅಂದ್ರೆ ಇಷ್ಟೇ ಹೇಳಿದ್ರು, ಸರ್ ನಿಮ್ಗೆ ಯಾರು ಫೋನ್ ಮಾಡಿದ್ರು, ಏನು ಹೇಳಿದ್ರು, ನಿಮಗೆ ಯಾರು ಪಾರ್ಸಲ್ ಕಳಿಸಿದ್ರು, ಏನೇನಾಯ್ತು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ಅಂತ ಹೇಳ್ದ. ದಿಗಂತ್ ಆಗ ಒಂದೊಂದೇ ಸೀನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಈ ಬ್ಯಾಂಕ್ ಸಿಬ್ಬಂದಿ ಮುಖದ ಎಕ್ಸ್ಪ್ರೆಷನ್ನೇ ಬದಲಾಯಿತು. ದಿಗಂತ್ ಅತಿ ದೊಡ್ಡ ಟ್ರ್ಯಾಪ್ಗೆ ಬಿದ್ದಿರೋದು ಬ್ಯಾಂಕ್ ಸಿಬ್ಬಂದಿಗೆ ಕನ್ಫರ್ಮ್ ಆಗಿದೆ. ಆತನ ದುಗುಡ, ದುಮ್ಮಾನ, ಆತಂಕ, ಫೇಸ್ ಎಕ್ಸ್ಪ್ರೆಷನ್ ನೋಡಿನೇ ದಿಗಂತ್ಗೆ ಏನೋ ಆಗಿದೆ ಅನ್ನೋ ಚಿಕ್ಕ ಡೌಟ್ ಬಂತು. ನೆಕ್ಸ್ಟ್ ಮೂಮೆಂಟೇ ಬ್ಯಾಂಕ್ ಸಿಬ್ಬಂದಿ ಏನು ಮಾಡ್ತಾನೆ ಅಂದರೆ, ಸರ್ ನಿಮ್ಮ ಅಕೌಂಟ್ ನಂಬರ್ ಸ್ವಲ್ಪ ಹೇಳ್ತೀರಾ ಅಂತ ಕೇಳ್ತಾನೆ. ದಿಗಂತ್ ಅಕೌಂಟ್ ನಂಬರ್ನ ಹೇಳ್ತಾ ಇದ್ದಂತೆ ಆ ಬ್ಯಾಂಕ್ ಸಿಬ್ಬಂದಿ ಟೈಪ್ ಮಾಡ್ತಾನೆ. ಆದರೆ ಕೊನೆಗೆ ಎಂಟರ್ ಬಟನ್ ಒತ್ತಿದಾಗ ಬ್ಯಾಂಕ್ ಸಿಬ್ಬಂದಿ ಅಕ್ಷರಶಃ ಕುಸಿದು ಬೀಳ್ತಾನೆ. ಅವನಿಗೆ ದಿಗಂತ್ ಏನು ಹೇಳಬೇಕು ಅಂತಾನೆ ಒಂದು ಸೆಕೆಂಡ್ ಗೊತ್ತಾಗಲಿಲ್ಲ. ಎದೆನ ಗಟ್ಟಿ ಮಾಡಿಕೊಂಡು ಬ್ಯಾಂಕ್ ಸಿಬ್ಬಂದಿ ಹೇಳ್ತಾನೆ, ಐ ಆಮ್ ಸಾರಿ ಸರ್, ನಿಮ್ಮ ಅಕೌಂಟ್ ಹ್ಯಾಕ್ ಆಗಿದೆ, ನಿಮ್ಗೆ 2,80,00,000 ರೂಪಾಯಿ ಡೆಬಿಟ್ ಆಗಿದೆ ಅಂತ ಆ ಪರಮ ಸತ್ಯವನ್ನ, ಆ ದೊಡ್ಡ ಬಾಂಬನ್ನ ಸಿಡಿಸ್ತಾನೆ. ದಿಗಂತ್ ಬ್ಲ್ಯಾಂಕ್ ಆಗೋದ. ಅಯ್ಯೋ, ನನ್ನ ಸೇವಿಂಗ್ಸ್ ಎಲ್ಲ ಹೋಯ್ತಾ, ನನ್ನ ಕಷ್ಟಪಟ್ಟು ದುಡ್ದಿದ್ದ ಹಣ ಎಲ್ಲ ಹೋಯ್ತಾ ಅಂತ ಚಿಂತೆಗೆ ಬಿದ್ದುಬಿಟ್ಟ. 1 ನಿಮಿಷ ಆತ ಫುಲ್ ಸೈಲೆಂಟ್. ಮುಖದಲ್ಲಿ ಬೆವರಿತ್ತು. ಹ್ಯಾಂಡ್ ಕರ್ಚೀಫ್ ತಗೊಂಡು ಎಷ್ಟೇ ಒರೆಸ್ಕೊಂಡ್ರು ಬೆವರು ಮಾತ್ರ ಕಡಿಮೆ ಆಗಲಿಲ್ಲ. ಜೊತೆಗೆ ಅವನ ಬಾಯಿಂದ ಮಾತುಗಳು ಹೊರಡ್ತಾನೇ ಇಲ್ಲ. ಮತ್ತೆ ಸ್ವಲ್ಪ ಸೆಕೆಂಡ್ ಸೈಲೆಂಟ್ ಆಗಿ ಆಮೇಲೆ ಅವನು ಕೇಳ್ತಾನೆ, ಸರ್ ನನಗೇನು ಮಾಡಬೇಕು ಅಂತ ಒಂದು ಪ್ರಶ್ನೆ ಹಾಕ್ತಾನೆ. ಆಗಲೇ ಶುರುವಾಗಿದ್ದು ದೊಡ್ಡ ಆಪರೇಷನ್. ಈಗ ನಿಮಗೆ ಕಾಡ್ತಾ ಇರೋ ಪ್ರಶ್ನೆ ಇಷ್ಟೇ ಅಲ್ವಾ, ಆ ಮೊಬೈಲ್ನಿಂದ ಹೇಗೆ ಹಣ ಹೋಯಿತು ಅನ್ನೋದು. ಎಕ್ಸಾಕ್ಟ್ಲಿ, ಇದು ಸೈಬರ್ ವಂಚಕರ ಭಿನ್ನ ವಿನೂತನ ಟ್ರಿಕ್. ಪಾರ್ಸಲ್ ಕಳಿಸಿ ಬಾವಿಗೆ ತಳ್ಳೋದು. ಅದೇ ಮೋಡಸ್ ಆಪರಾಂಡಿಯನ್ನ ದಿಗಂತ್ ವಿಚಾರದಲ್ಲೂ ಕೂಡ ಈ ಸೈಬರ್ ವಂಚಕರು ಅಪ್ಲೈ ಮಾಡಿದ್ರು. ಹಾಗಾದ್ರೆ 2,80,00,000 ರೂಪಾಯಿ ಹೇಗೆ ವಂಚನೆ ಆಯಿತು ಅಂತ ಈಗ ನೋಡೋಣ. ಅಂದಾಗೆ MI 13C ಮೊಬೈಲ್ನಲ್ಲಿ ಮೆಲಿಷಿಯಸ್ ಸಾಫ್ಟ್ವೇರ್ ಪ್ರೀ ಅಪ್ಲೋಡ್ ಆಗಿತ್ತು. ಇದು ಸೈಬರ್ ಖದೀಮರಿಗೆ ಅತ್ಯಂತ ಈಸಿ ಆಗೋ ಥರ ಡಿಸೈನ್ ಮಾಡಲಾಗಿತ್ತು. ಅಂದರೆ ಮೆಸೇಜಸ್ ಆ್ಯಂಡ್ ನೋಟಿಫಿಕೇಶನ್ ಎರಡೂ ಕೂಡ ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಸೈಬರ್ ವಂಚಕರು ಪಡ್ಕೊಳ್ತಾರೆ. ಅದು ಹೇಗೆ ಅಂತಂದರೆ, ದಿಗಂತ್ ಹೊಸ ಫೋನ್ಗೆ ತನ್ನ ಸಿಮ್ಮನ್ನು ಯಾವಾಗ ಇನ್ಸ್ಟಾಲ್ ಮಾಡ್ತಾನೋ
ಆಮೇಲೆ ಅದನ್ನ ನಾರ್ಮಲ್ ಆಗಿ ಫೋನ್ ಯೂಸ್ ಮಾಡೋಕೆ ಶುರು ಮಾಡ್ತಾನೆ. ಆತನ ಅಕೌಂಟ್ ಡೀಟೇಲ್ಸ್ ಎಲ್ಲವೂ ಕೂಡ ಮತ್ತೆ ಅಪ್ಲೋಡ್ ಮಾಡ್ತಾನೆ. ಆದರೆ ಈ ಸೈಬರ್ ವಂಚಕರು ಏನು ಮಾಡ್ತಾರೆ ಅಂದರೆ ಎಲ್ಲವನ್ನ ಅವನು ಅಪ್ಲೋಡ್ ಮಾಡೋವರೆಗೂ ಕೂಡ ಕಾಯ್ಕೊಂಡು ಕೂತ್ಕೊಂಡು ಆಮೇಲೆ ಈತನಿಗೆ ಗೊತ್ತಾಗದಿರೋ ಹಾಗೇನೆ ಅಕೌಂಟ್ನ ರಿಜಿಸ್ಟರ್ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ತಾರೆ. ಹೊಸ ನಂಬರ್ ಸೇರಿಸಿ ಬ್ಯಾಂಕ್ನಿಂದ ಬರೋ OTPಯನ್ನು ಈ ಸೈಬರ್ ಖದೀಮರು ರಿಸೀವ್ ಮಾಡಿಕೊಂಡು ಅಕೌಂಟ್ನಲ್ಲಿರೋ ಅಷ್ಟೂ ಹಣವನ್ನು ಅವರು ದೋಚ್ತಾರೆ. OTP ಆಗಲಿ ಮೆಸೇಜಸ್ ಆಗಲಿ ಯಾವುದೂ ಕೂಡ ದಿಗಂತ್ನ ಗಮನಕ್ಕೆ ಬರೋದೇ ಇಲ್ಲ. ಮೆಲಿಷಿಯಸ್ ಸಾಫ್ಟ್ವೇರ್ ಪ್ರೀ ಅಪ್ಲೋಡ್ ಆಗಿರೋದ್ರಿಂದ ಕಂಪ್ಲೀಟ್ ಫೋನ್ನ ಕಂಟ್ರೋಲ್ ಈ ಸೈಬರ್ ವಂಚಕರು ಪಡ್ಕೊಂಡಿರ್ತಾರೆ. ಈ ಮೂಲಕನೇ ಸೈಬರ್ ವಂಚಕರು ದಿಗಂತ್ನ ಕಂಪ್ಲೀಟ್ ದುಡ್ಡನ್ನ ಸರಳ ಸುಲಭ ಸುಗಮವಾಗಿ ಕಬಳಿಸಿದರು. ಬಟ್ ಒಂದು ವಿಚಾರ ಹೇಳಬೇಕು, ಕೆಲವೊಂದಷ್ಟು ಮೋಸ್ಟ್ ಸೇಫ್ಟಿ ಮೆಷರ್ಸ್ ಅನ್ನ ದಿಗಂತ್ ಫಾಲೋ ಮಾಡಿದಿದ್ರೆ ದಿಗಂತ್ ವಂಚಕರಿಗೇನೇನೆ ಚಳ್ಳೆ ಹಣ್ಣು ತಿನ್ಸ್ಬೋದಾಗಿತ್ತು. ಯು ಜಸ್ಟ್ ಇಮ್ಯಾಜಿನ್, ನಿಮ್ಮ ಅಕೌಂಟ್ನಲ್ಲಿ ಇದ್ದಿದ್ದ 2.25 ಕೋಟಿ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಮಂಗಮಾಯ ಆಗ್ಬಿಟ್ರೆ ಆ ಜೀವದ ಗತಿ ಏನಾಗಬೇಡ. ಆತ ಕಳ್ಕೊಂಡಿದ್ದು ಕೇವಲ 2.25 ಕೋಟಿ ಅಷ್ಟೇ ಅಲ್ಲ, ಆ ದುಡ್ಡಿನ ಮೇಲೆ ಆತ ಕಟ್ಕೊಂಡಿದ್ದ ನೂರಾರು ಕನಸು, ನೂರಾರು ಆಕಾಂಕ್ಷೆಗಳು. ಅದೆಷ್ಟೋ ನಿದ್ರೆ ಮಾಡದೇ ಇರುವಂತಹ ದಿನಗಳು, ಅದೆಷ್ಟೋ ಬಾರಿ ಊಟ ಮಾಡದೆ ಕೆಲಸ ಮಾಡಿದಂತಹ ದಿನಗಳು, ಬಯಕೆಗಳು ಎಲ್ಲವನ್ನು ಕೂಡ ಮೂಟೆ ಕಟ್ಕೊಂಡು ಉಳಿಕೆ ಮಾಡಿದಂಥ ದುಡ್ಡದು ಎಲ್ಲ ಫಟಾಫಟ್ ಅಂತ ಕಣ್ಮರೆ ಆಗ್ಬಿಟ್ರೆ ಯಾರಿಗೆ ತಾನೇ ದುಃಖ ಆಗಲ್ಲ ಹೇಳಿ? ಯಾರು ತಾನೇ ಡಿಪ್ರೆಷನ್ಗೆ ಹೋಗಲ್ಲ ಹೇಳಿ? ನಿಜಕ್ಕೂ ಈ ಸೈಬರ್ ಕ್ರೈಮ್ ಅನ್ನೋದು ಥರ ಈ ಸೈಲೆಂಟ್ ಕಿಲ್ಲರ್ ಸೈನೈಡ್ ಥರ ರಪಕ್ಕಂತ ಜೀವ ತೆಗೆದುಬಿಡುತ್ತೆ. ಬಟ್ ಸೈಬರ್ ವಂಚಕರು ಉಸಿರು ನಿಲ್ಸಲ್ಲ, ಉಸಿರು ನಿಲ್ಸ್ಕೊಳ್ಳೋ ಥರ ಮಾಡಿಬಿಡ್ತಾರೆ. ಸೈಬರ್ ಕ್ರೈಮ್ಗೆ ತುತ್ತಾದ ವ್ಯಕ್ತಿಯ ಮನಸ್ಥಿತಿಗಳು, ಪರಿಸ್ಥಿತಿಗಳು ಏನಿರುತ್ತೆ ಅಂತ ಯಾರು ಬೇಕಾದರೂ ಊಹೆ ಮಾಡ್ಕೊಳ್ಬೋದು. ಆದರೆ ಅವರು ಅನುಭವಿಸೋ ಸಂಕಟನ ಎಕ್ಸ್ಪ್ಲೇನ್ ಮಾಡೋದು ತುಂಬಾನೇ ಕಷ್ಟ. ಅದಿರಲಿ, ಈಗ ಮತ್ತೆ ದಿಗಂತ್ ಚಾಪ್ಟರ್ಗೆ ವಾಪಸ್ ಬರೋಣ. ಯಾವಾಗ ದಿಗಂತ್ಗೆ ಈ ಸತ್ಯದ ಅರಿವಾಯಿತು, ಆತ ಸೀದಾ ವೈಟ್ ಫೀಲ್ಡ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ತಾನು ಹೇಗೆ ಹಣ ಕಳ್ಕೊಂಡೆ ಅನ್ನೋದನ್ನೆಲ್ಲ ಪೊಲೀಸರಿಗೆ ಆತ ಎಕ್ಸ್ಪ್ಲೈನ್ ಮಾಡ್ತಾನೆ. ಇವನ್ ಕತೆ ಕೇಳಿದಂತಹ ಪೊಲೀಸರಿಗೂ ಕೂಡ ಪಾಪ ಅಂತ ಅನ್ನಿಸ್ತು. ಅವರು ಇಂತಹ ಕತೆಗಳನ್ನ ಕೇಳಿರಬಹುದು, ಆದರೆ ಯಾಕೋ ದಿಗಂತ್ ಎಕ್ಸ್ಪ್ಲೇನ್ ಮಾಡಿದಂಥ ರೀತಿ ಇತ್ತಲ್ಲ, ಅವರ ಮನವನ್ನ ಮುಟ್ಟಿತ್ತು ಅಂತ ಅನ್ಸುತ್ತೆ. ಕಂಪ್ಲೇಂಟ್ ತಗೊಂಡಂತಹ ಪೊಲೀಸರು FIR ದಾಖಲು ಮಾಡ್ಕೊಳ್ತಾರೆ. ಬಟ್ ಈ ಕೇಸಲ್ಲಿ ಪೊಲೀಸರು ಶಾಕ್ ಆಗಿತ್ತು ಒಂದೇ ವಿಚಾರಕ್ಕೆ, ಅದು ಈ ಸೈಬರ್ ವಂಚಕರ ವಿನೂತನ ಸ್ಟೈಲ್ಗೆ. ಇಲ್ಲಿವರೆಗೂ ಈ ಥರದ ಮೋಡಸ್ ಆಪರಾಂಡಿ ಪೊಲೀಸರ ಗಮನಕ್ಕೆ ಬಂದೇ ಇರಲಿಲ್ಲ. ಹೀಗಾಗಿ ಪೊಲೀಸರಿಗೆ ಹೊಸ ಸ್ಟೈಲ್ ಸ್ವಲ್ಪ ಬೆರಗು ಅಂತ ಅನಿಸ್ತು. ಹಾಗಾಗಿನೇ ಈ ವಿಧಾನವನ್ನು ಅವರು ಡಿಕೋಡ್ ಮಾಡೋಕೆ ಮುಂದಾಗ್ತಾರೆ. ಸೈಬರ್ ಕ್ರೈಮ್ನಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಆರೋಪಿಗಳನ್ನ ಹಿಡಿಯೋದು. ಯಾವುದೋ ಕತ್ತಲ ಲೋಕದಲ್ಲಿ ಕೂತ್ಕೊಂಡು ಯಾರ ಕಣ್ಗೂ ಬೀಳದೆ CCTV ಕುರುಹುಗಳು ಕೂಡ ಸೆರೆ ಹಿಡಿಯೋಕೆ ಸಾಧ್ಯವಾಗದಂಥ ಲೋಕ ಅವ್ರದ್ದು. ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇದೆ ಈ ಸೈಬರ್ ಕ್ರೈಮ್ಗಳಲ್ಲಿ. ಹಾಗಂತ ಈ ಸೈಬರ್ ಕ್ರೈಮ್ ವಂಚಕರು ಸಿಗೋದೇ ಇಲ್ಲ ಅಂತಲ್ಲ, ಸಿಕ್ಕಿದ್ದಾರೆ. ಎಷ್ಟೋ ಜನ ಮುಂದೆ ಸಿಕ್ಬೀಳ್ತಾರೆ ಕೂಡ, ಆದರೆ ಅದರ ಪ್ರಮಾಣ ತುಂಬಾ ಕಡಿಮೆ. ಹಾಗಾದ್ರೆ ಸೊಲ್ಯೂಷನ್ ಏನು ನೋಡಿ? ಮೊದಲಾದ್ರೆ ಬೇರೆಯವರಿಂದ ₹1 ಪಡೆಯೋಕ್ಕೂ ರಸ್ತೆಗಿಳಿದು ದರೋಡೆ ಮಾಡಬೇಕಿತ್ತು. ಕೋಟಿ ಕೋಟಿ ಹಣ ಮಾಡೋಕ್ಕೂ ಮರ್ಡರೋ, ಹಾಫ್ ಮರ್ಡರೋ, ಇಲ್ಲ ಯಾರ ಮನೇಲೋ ಕಳ್ತನ, ಈ ಥರ ಮಾಡಬೇಕಿತ್ತು. ವೆರಿ ವೆರಿ ರಿಸ್ಕಿ ಜಾಬ್. ಆದರೆ ಇವತ್ತಿನ ಕಾಲ ಹೇಗಿದೆ ಅಂತಂದರೆ ಕೋಟಿ ಕೋಟಿ ರೂಪಾಯಿನ ರಿಸ್ಕ್ ಇಲ್ಲದೆ ರಸ್ಕ್ ತಿಂದಷ್ಟೇ ಈಸಿಯಾಗಿ ಎಗರಿಸ್ಬಿಡ್ಬೋದು. ಅಂಥ ಖತರ್ನಾಕ್ಗಳೇ ಈ ಸೈಬರ್ ವಂಚಕರು. ಆದರೆ ನೀವು ತುಂಬ ಕೇರ್ಫುಲ್ ಆಗಿದ್ದರೆ ಯಾವ ಸೈಬರ್ ವಂಚಕರು ನಿಮ್ಮನ್ನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಹಾಗಾದರೆ ಅವರಿಂದ ಬಚಾವಾಗೋದು ಹೇಗೆ?
ದಿಗಂತ್ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ದಿದ್ರೆ ಈ ಸೈಬರ್ ಬಲೆಯಿಂದ ಎಸ್ಕೇಪ್ ಆಗಬಹುದಿತ್ತು ಅನ್ನೋದನ್ನ ನಿಮಗೆ ವಿವರಿಸ್ತೀವಿ. ಇದು ನಿಮಗೆ ತುಂಬಾನೇ ಇಂಪಾರ್ಟೆಂಟ್. ಒಂದಂತೂ ಸತ್ಯ, ನಿಮ್ಮ ಬ್ಯಾಂಕ್ ಸಿಬ್ಬಂದಿ ನಿಮ್ಮ ಬಳಿ ಸೆಕ್ಯೂರಿಟಿ ರೀಸನ್ಗೋಸ್ಕರನೋ ಸಿಮ್ ಚೇಂಜ್ ಮಾಡಿ ಅಂತಾನೋ ಹೊಸ ಫೋನ್ ನಿಮಗೆ ಪಾರ್ಸಲ್ ಮಾಡ್ತಾ ಇದ್ದೀವಿ ಅಂತಾನೋ ಕಾಲ್ ಮಾಡಿ ಖಂಡಿತವಾಗ್ಲೂ ಕೇಳೋದಿಲ್ಲ. ಈ ಥರದ ಕಾಲ್ ಬಂದಾಗ ದಿಗಂತ್ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಿತ್ತು. ಕ್ರೆಡಿಟ್ ಕಾರ್ಡ್ ಬರುತ್ತಲ್ಲ ಅನ್ನೋ ಖುಷಿಯಲ್ಲಿ ಆತ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದ್ದ. ಅದು ಬಿಟ್ಟು ಜಸ್ಟ್ 1 ಸೆಕೆಂಡ್ ನಿಧಾನವಾಗಿ ಸಮಾಧಾನವಾಗಿ ಯೋಚನೆ ಮಾಡಬೇಕಿತ್ತು. ಬ್ಯಾಂಕ್ ಸಿಬ್ಬಂದಿ ನನಗೆ ಸಿಮ್ ಚೇಂಜ್ ಮಾಡೋಕೆ ಯಾಕೆ ಹೇಳ್ತಾರೆ, ಈ ಥರ ಯೋಚನೆ ಮಾಡಿದ್ದಿದ್ರೂ ಆತ ಬಚಾವಾಗ್ಬಿಡ್ತಿದ್ದ. ಆದರೆ ಅವನು ಯಾಮಾರ್ಬಿಟ್ಟಿದ್ದ. ಆತ ಫೋನ್ ಬಂದ ನೆಕ್ಸ್ಟ್ ಸೆಕೆಂಡೇನೆ ಹತ್ತಿರದ ಬ್ರಾಂಚ್ಗೆ ಹೋಗಿ ವಿಚಾರಣೆ ಮಾಡಿದಿದ್ರೆ ಹಿ ಕುಡ್ ಹ್ಯಾವ್ ಬೀನ್ ಸೇಫ್. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ನಮ್ಮನೆಗೆ ಯಾವುದೇ ಪಾರ್ಸಲ್ ಬಂದ್ರೂ ಅದನ್ನ ತತ್ಕ್ಷಣ ನಾವು ಅದನ್ನ ಎಕ್ಸೆಪ್ಟ್ ಮಾಡಬಾರ್ದು. ಯಾರು ಯಾಕೆ ಸೆಂಡ್ ಮಾಡಿದ್ದಾರೆ ಅನ್ನೋದನ್ನ ನಾವು ಕೂತ್ಕೊಂಡು ಯೋಚನೆ ಮಾಡಿ ಅದನ್ನ ಖಚಿತಪಡಿಸ್ಕೊಳ್ಬೇಕು. ದಿಗಂತ್ಗೆ ಪಾರ್ಸಲ್ ಬಂದಾಗ ಒಂದು ಸಣ್ಣ ಸಂಶಯ ಬಂದು ಬ್ಯಾಂಕ್ನ ಟೋಲ್ ಫ್ರೀ ನಂಬರ್ ಇರುತ್ತಲ್ಲ ಅದಕ್ಕೆ ಕಾಲ್ ಮಾಡಿದಿದ್ರು ಹಿ ಕುಡ್ ಹ್ಯಾವ್ ಅವಾಯ್ಡೆಡ್ ಅ ಬಿಗ್ ಮಿಸ್ಟೇಕ್ ಆಫ್ ಹಿಸ್ ಲೈಫ್. ಅಂದಾಗೆ ಎಲ್ಲೊಂದು ಪ್ರಶ್ನೆ ಮೂಡೋದು ಸಹಜ. ಅದೇನು ಅಂತಂದ್ರೆ, ಸೈಬರ್ ವಂಚಕರಿಗೆ ದಿಗಂತ್ ಮನೆ ಅಡ್ರೆಸ್ ಹೆಂಗ್ ಸಿಕ್ತು ಅಂತ. ಹೌದು, ಇದನ್ನ ಸೈಬರ್ ಲೋಕದಲ್ಲಿ ಡೇಟಾ ಥೆಫ್ಟ್ ಅಂತ ಕರೀತಾರೆ. ವಂಚನೆ ಮಾಡೋ ಮುನ್ನ ಗ್ರಾಹಕರ ಕಂಪ್ಲೀಟ್ ಡೀಟೇಲ್ಸ್ನ ಈ ಸೈಬರ್ ವಂಚಕರು ಪಡ್ಕೊಳ್ತಾರೆ. ಅದು ಬೇರೆ ಬೇರೆ ಸೋರ್ಸ್ಗಳಿಂದ ಅವ್ರು ಪಡ್ಕೊಳ್ತಾರೆ. ಆ ನಂತರನೇ ಅವರು ತಮ್ಮ ಆಪರೇಷನ್ ಅನ್ನ ಶುರು ಮಾಡೋದು. ದಿಗಂತ್ ಮಾಡಿದಂಥ ಮತ್ತೊಂದು ಮಿಸ್ಟೇಕ್ ಏನು ಅಂತಂದ್ರೆ, ಪಾರ್ಸಲ್ ಬಂದಂಥ ಮೊಬೈಲ್ಗೆ ಆತನ ಸಿಮ್ ಅನ್ನ ಹಾಕಿದ್ರು. ನಾವು ಖರೀದಿ ಮಾಡದಿರೋ ಮೊಬೈಲ್ಗೆ ಸಿಮ್ ಕಾರ್ಡ್ ಹಾಕುವುದು ನಿಜಕ್ಕೂ ಮೇಜರ್ ಮಿಸ್ಟೇಕ್. ಕೇಳಿಸ್ಕೊಳ್ಳಿ. ಯಾಕೆ ಅಂತಂದ್ರೆ, ಆ ಮೊಬೈಲ್ ಫೋನ್ಗಳಲ್ಲಿ ಮೆಲಿಷಿಯಸ್ ಸಾಫ್ಟ್ವೇರ್ ಪ್ರೀ ಅಪ್ಲೋಡ್ ಆಗಿರುತ್ತೆ. ಇದರಿಂದ ಅವರಿಗೆ ಸುಲಭವಾಗಿ ಬ್ಯಾಂಕ್ ಖಾತೆಯ ಡೀಟೇಲ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಇಡೀ ಫೋನ್ನ ಅವರು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಬಹುದು ಕೂಡ. ಹಾಗಾಗಿ ಯಾವುದೇ ಪಾರ್ಸಲ್ ಬಂದ ಮೊಬೈಲ್ ಫೋನ್ನ ಯೂಸ್ ಮಾಡದೆ ಇರೋದೇ ನೀವು ಅಪಾಯದಿಂದ ಪಾರಾದಂತೆ ಲೆಕ್ಕ. ಬಟ್ ದಿಗಂತ್ ಈ ವಿಚಾರದಲ್ಲೂ ಎಡವಿದ್ದ. ಈಗ ಹೇಳ್ತಾ ಇರೋದು ಮೋಸ್ಟ್ ಇಂಪಾರ್ಟೆಂಟ್. ದಿಗಂತ್ ಈ ಥರದ ಸೆಕ್ಯೂರಿಟಿಯನ್ನ ಎನೇಬಲ್ ಮಾಡ್ಕೊಂಡಿರಲಿಲ್ಲ. ಬಟ್ ನೀವು ಮಾಡಿಕೊಂಡ್ರೆ ಯಾವುದೇ ಸೈಬರ್ ವಂಚಕರು ನಮ್ಮ ಒಂದೇ ಒಂದು ಪೈಸಾನು ಕೂಡ ಎದುರಿಸೋಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಅದೇನು ಅಂತಂದ್ರೆ, ಯಾವುದೇ ಟ್ರಾನ್ಸಾಕ್ಷನ್ಗೆ ಮಲ್ಟಿ ಫ್ಯಾಕ್ಟರ್ ಅಥೆಂಟಿಫಿಕೇಶನ್ ಅಂದರೆ MFA ಇದನ್ನು ನೀವು ಮಾಡಿಕೊಳ್ಳಿ. ಅಪ್ರೂವಲ್ಗೆ ಬಯೋಮೆಟ್ರಿಕ್ ಮಾಡಿಕೊಳ್ಳದೆ ಅಥವಾ ಆ್ಯಪ್ ಬೇಸ್ಡ್ ಅಪ್ರೂವಲ್ ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಹಣ ತುಂಬಾನೇ ಸೇಫ್. ಜೊತೆಗೆ ಪ್ರತಿ ಟ್ರಾನ್ಸಾಕ್ಷನ್ಗೆ SMS ಮತ್ತು ಇಮೇಲ್ ಅಲರ್ಟನ್ನು ನೀವು ಮಾಡಿಕೊಳ್ಳೇಬೇಕು. ಆಗ ನಿಮ್ಮ ಪ್ರತಿ ವ್ಯವಹಾರದ ಮಾಹಿತಿ ನಿಮಗೆ ಸಿಗುತ್ತೆ. ಆಗಾಗ್ಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಚೆಕ್ ಮಾಡ್ತಾನೇ ಇರಬೇಕು. ದಿಗಂತ್ಗೆ ಬ್ಯಾಂಕ್ ಹೋಗೋವರೆಗೂ ಅವನ ಹಣ ಹೋಗಿದೆ ಅನ್ನೋ ಚಿಕ್ಕ ಮಾಹಿತಿ ಕೂಡ ಇರಲಿಲ್ಲ. ಒಂದು ವೇಳೆ ಇಮೇಲ್ ಟ್ರಾನ್ಸಾಕ್ಷನ್ನು ಅಥವಾ ಈ ಅಲರ್ಟ್ಗಳನ್ನ ಇಟ್ಕೊಂಡಿದ್ದಿದ್ರೆ ತಕ್ಷಣವೇ ಅವನಿಗೆ ಗೊತ್ತಾಗ್ತಾ ಇತ್ತು. ಕೂಡಲೇ ಬ್ಯಾಂಕ್ನವರಿಗೆ ಅವನು ಮಾಹಿತಿಯನ್ನು ಕೊಡ್ಬೋದಾಗಿತ್ತು. ಬಟ್ ಇದ್ಯಾವುದು ಕೂಡ ಇಲ್ಲಿ ಆಗಲೇ ಇಲ್ಲ ಅನ್ನೋದೇ ಅತಿ ಬೇಜಾರಿನ ಸಂಗತಿ. ಸರಿ, ಒಂದು ವೇಳೆ ನಿಮ್ಮ ಅಕೌಂಟ್ಗೆ ಕನ್ನ ಹಾಕಿದ್ರು ಅಥವಾ ಹಾಕೋಕೆ ಪ್ರಯತ್ನ ಮಾಡಿದ್ರು, ಆಗ ನೀವೇನ್ ಮಾಡಬೇಕು ಅನ್ನೋದೇ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ. ಇದನ್ನ ಪ್ರತಿಯೊಬ್ರು ಕೂಡ ತಿಳ್ಕೊಂಡಿರಲೇಬೇಕು. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇವತ್ತಿನ ಕಾಲದಲ್ಲಿ ಈ ಇನ್ಫಾರ್ಮೇಶನ್ ಮಚ್ ನೀಡೆಡ್, ವೆರಿ ಮಚ್ ನೀಡೆಡ್. ಎವ್ರಿಬಡಿ ಶುಡ್ ನೋ ದಿಸ್. ಸೈಬರ್ ವಂಚಕರು ನಿಮ್ಮ ಅಕೌಂಟ್ನಲ್ಲಿರುವಂತಹ ಹಣವನ್ನು ಎಗರಿಸಿದ್ರು ಅಥವಾ ಅದನ್ನ ಎಗರಿಸೋಕೆ ಯತ್ನ ಮಾಡಿದ್ರು ಅಂದಾಗ ಕೂಡಲೇ ನಿಮ್ಮ ಬ್ಯಾಂಕ್ನ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡಿ ರಿಪೋರ್ಟ್ ಮಾಡಬೇಕು. ಕೂಡಲೇ ಹತ್ತಿರ ಇರುವಂತಹ ಬ್ರಾಂಚ್ಗೆ ಹೋಗಿ ನಿಮ್ಮ ಅಕೌಂಟ್ನ ತಾತ್ಕಾಲಿಕವಾಗಿ ಫ್ರೀಸ್ ಮಾಡಿಸ್ಬೇಕು. ಜೊತೆಗೆ ಮೊಬೈಲ್ ಬ್ಯಾಂಕಿಂಗ್, ಆನ್ಲೈನ್ ಬ್ಯಾಂಕಿಂಗ್ ಅನ್ನ ಡಿಆಕ್ಟಿವೇಟ್ ಮಾಡಿಸ್ಬೇಕು. ನೀವು ಮತ್ತೆ ಶುರು ಮಾಡೋವರೆಗೂ ಎಲ್ಲ ಟ್ರಾನ್ಸಾಕ್ಷನ್ನ ನೀವು ಬ್ಲಾಕ್ ಮಾಡಿಸ್ಬೇಕು. Never accept mobile handsets, SIM cards, or parcel from any unknown sources. Banks do not send any device
for credit card processing or security upgrades. Do not follow instructions from unknown callers to insert a SIM card or change your mobile phone number or install apps. It's a very common trick to gain control of your account and intercept OTPs. Always verify with your bank through official channels such as visit the branch, check bank websites, or call on official mobile numbers, helpline numbers before acting on any unofficial requests. ಇದಾದ್ಮೇಲೆ ನೀವು ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ 1930 ಇದಕ್ಕೆ ಕರೆ ಮಾಡಿ ಅಥವಾ ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಆಗಿರುವಂಥ cybercrime.gov.in ಇಲ್ಲಿ 24 ಗಂಟೆ ಕೂಡ ನೀವು ಕಂಪ್ಲೇಂಟ್ ಮಾಡಬಹುದು, ದೂರನ್ನ ದಾಖಲಿಸಬಹುದು. Avoid clicking on links or download attachments in unsolicited messages or emails. They may lead you to phishing websites or malware downloads. Banks never asks for KYC or confidential banking data points like OTP, PIN, password, card details, or account details. Register your correct contact details for real-time SMS and email transactions alert. Regularly monitor your bank statements. Report any suspicious transaction to your bank immediately and to law enforcement authorities at the earliest. The suspicious calls can also be reported on the Chaksu portal even if you did not suffer any financial loss. ಇನ್ನೊಂದು ಆಪ್ಷನ್ ಕೂಡ ಇದೆ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಮಾಡಬೇಕು. ಈ ಎಲ್ಲ ಅಂಶಗಳು ತುಂಬಾನೇ ಮುಖ್ಯ. ಆದರೆ ಸೈಬರ್ ವಂಚಕರ ಕಣ್ಣಿಗೆ ಬೀಳಬಾರ್ದು. ಬಿದ್ದರೂ ಕೂಡ ತಪ್ಪಿಸ್ಕೊಳ್ಬೇಕು ಅಂದರೆ ಒಂದು ಸರಳವಾದಂಥ ಉಪಾಯ ಇದೆ. ಅದೇನು ಅಂತಂದರೆ ಸೈಬರ್ ವಂಚನೆ ಬಗ್ಗೆ ಅಪ್ಡೇಟ್ ಆಗಿರೋದು. ಸೈಬರ್ ಕ್ರೈಮ್ ಹೆಂಗೆ ನಡೆಯುತ್ತೆ, ಹೊಸ ಹೊಸ ವಿಧಾನಗಳೇನು, ಇದರಿಂದ ಬಚಾವಾಗೋದು ಹೇಗೆ, ಈ ಥರದ ಇನ್ಫಾರ್ಮೇಟಿವ್ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ನೋಡಿ ತಿಳ್ಕೊಳ್ಬೇಕು. ಅಥವಾ ಬ್ಯಾಂಕ್ನವರು ಕಂಡಕ್ಟ್ ಮಾಡುವಂಥ ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಬೇಕು. ನೀವು ಸೈಬರ್ ಕ್ರೈಮ್ ಬಗ್ಗೆ ಯಾಕೆ ಅಪ್ಡೇಟ್ ಆಗಿರಬೇಕು, ಆ ಸುಳ್ಳಿಗೆ ಯಾಕೆ ಸಿಕ್ಕೊಳ್ಬಾರ್ದು ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ. ಹಾಗಾಗಿ ಇಂಥ ಅಪ್ಡೇಟ್ಸ್ಗಳಿಗಾಗಿ ನೀವು ನಮ್ಮ ಪ್ರೋಗ್ರಾಮ್ನ ನೋಡಬೇಕು. ನಿಮ್ಮ ಸ್ನೇಹಿತರು, ಸಂಬಂಧಿಕರು ಅವ್ರಿಗೂ ಕೂಡ ನೋಡೋಕೆ ಹೇಳಬೇಕು. ಯಾಕಂದರೆ ಅವರು ಎಲ್ಲಾದರೂ ಟೋಪಿ ಹಾಕಿಸ್ಕೊಂಡಾರೆ. ಇದಾಗಿತಿ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. Presented by Axis Bank. Manapurvaka Open. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.